ಎಲ್ಲರೂ ಮೋಟಿವೇಶ್ನಲ್ ಸ್ಪೀಚ್ ಕೊಡ್ತಾರೆ, ಬಟ್ ಯಾವ ಆ್ಯಕ್ಟರ್ ಮೋಟಿವೇಶ್ನಲ್ ಸ್ಪೀಚ್ ನಿಮಗೆ ತುಂಬ ಕಾಡಿಸಿದೆ? ಇವ್ರದ್ದು ನಂಗೆ ಇಷ್ಟನಪ್ಪ, ಇವ್ರು ಕೇಳ್ತಿದ್ದಂಗೆ ಅವ್ರು ಏನು ಹೇಳ್ತಾರೆ ಅದನ್ನು ಪಾಲಿಸ್ಬೇಕು ಅನ್ನೋ ಥರ. ಅವ್ರು ಪಾಲಿಸ್ಬೇಕು ಅಂತ ಅಲ್ಲ, ಪಾಲಿಸ್ತಾ ಇದ್ದೀನಿ ನಾನು. ಯಾಕಂದರೆ ಐ ಆಮ್ ಎ ವೆರಿ ಬಿಗ್ ಫ್ಯಾನ್ ಆಫ್ ಅಪ್ಪು ಸರ್. ಅವರ ಒಂದು ನೇಚರ್ ಆಗಿರ್ಬೋದು, ಅವರ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಒಬ್ಬರ ಜೊತೆ ಅವರು ಇಂಟ್ರ್ಯಾಕ್ಟ್ ಮಾಡೋದಿರ್ಬೋದು, ಅವ್ರು ಮಾತಾಡೋ ಒಂದು ರೀತಿ, ಅವ್ರು ಕನ್ವೆ ಮಾಡ್ತಾರಲ್ಲ, ತುಂಬಾ ಇಷ್ಟ. ಈಸ್ ಎ ವೆರಿ ಹಂಬಲ್. ಯಾರೋ ಒಬ್ಬರ ಫ್ಯಾನ್ಸ್ ಬಂದ್ರೂ ಅಷ್ಟೇ ಅವ್ರ ಜೊತೆ ಮಾತಾಡೋದಾಗಿರ್ಬೋದು, ಇಂಟರ್ವ್ಯೂಸಲ್ಲಿ ಅವ್ರು ಮಾತಾಡೋದು, ಅದೆಲ್ಲ ನೋಡಿ 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 ನನ್ನ ತಲೆಯಲ್ಲೂ ಅದೇ ಕೂತ್ಬಿಟ್ಟಿದೆ. ಇಲ್ಲ ಗುರು, ಎಲ್ಲರಿಗೂ ಹಂಬಲ್ ಆಗಿರಬೇಕು, ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ಬೇಕು. ಓಕೆ, ಯಾರೋ ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಿಲ್ವಾ, ಸರಿ ಅವರಿಂದ ಸ್ವಲ್ಪ ದೂರ ಇರೋಣ ಅನ್ನೋದು ಬಿಟ್ಟರೆ, ರೂಡಾಗಿ ಬಿಹೇವ್ ಮಾಡೋದಾಗಲಿ, ಇನ್ನೇನು ಆ ಥರ ಆ್ಯಟಿಟ್ಯೂಡು ಇರಬೇಕು. ಆ್ಯಟಿಟ್ಯೂಡ್ ಇರಬೇಕು. ಅದು ಯಾವ ಕಡೆ ಯಾವ ಜಾಗದಲ್ಲಿ ತೋರಿಸ್ಬೇಕೋ ಆ ಜಾಗದಲ್ಲಿ ತೋರಿಸ್ಬೇಕು. ಬಟ್ ಐ ಆಮ್ ವೆರಿ ಬಿಗ್ ಫ್ಯಾನ್ ಆಫ್ ಅಪ್ಪು ಸರ್. ಅವರ ಒಂದು ದಾರಿಯಲ್ಲೇ ನಾನು ಸಾಕ್ತಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಆಗಲೇ ಹೇಳಿದೆ, ಲೈಕ್ ಇವತ್ತು ಸೂಪರ್ ಸ್ಟಾರ್ಸ್ ಆಗಿರೋರು ಸೀರಿಯಲ್ ಮಾಡ್ಕೊಂಡು ಬಂದವರು. ಸೊ ಹೆಜ್ಜೆ ಹೆಜ್ಜೆನೂ ಅವರು ಒಂದೊಂದು ರೂಪಾಯಿನೂ ಎಣಿಸ್ಕೊಂಡು ಇವತ್ತು ಕೋಟಿಗಟ್ಟಲೆ ಸಂಭಾವನೆ ತಗೋತಾ ಇದ್ದಾರೆ. ಸೊ ಅದು ಇನ್ಸ್ಪೈರ್ ಆಗುತ್ತಾ ನಿಮಗೆ? ಎಲ್ಲೋ ಒಂದು ಕಡೆ ನೀವು ಕೇಳಿದ್ದೀರಾ ಅವ್ರ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಇರ್ಬೋದು, ಬಯೋಗ್ರಫಿ ಇರ್ಬೋದು? 100%. ಈಗ ನಾಟ್ ಓನ್ಲಿ ಒಬ್ರದ್ದೇ ಅಂತ ಅಲ್ಲ, ಎಲ್ಲರೂ ಬಂದಿರೋದೇ ಹಂಗೇನೆ. ಸ್ಟಾರ್ಟಿಂಗ್ ಒಂದು 100 ರೂಪಾಯಿಂದ ಹಿಡಿದು 1 ಲಕ್ಷ ಆಗಿರ್ಬೋದು, 10 ಲಕ್ಷ ಆಗಿರ್ಬೋದು, 1 ಕೋಟಿವರೆಗೂ ಈಗ ಸಂಭಾವನೆ ಇಸ್ಕೊತಾ ಇದ್ದಾರೆ. ನಮ್ಮ ತಲೆಯಲ್ಲೂ ಇದೆ, ಎಲ್ಲೋ ಒಂದು ದಿನ ನಾವು ಇಸ್ಕೊತೀವಿ. ಈ ಕೋಟಿ ಸಿನಿಮಾ ಮಾಡಿದಾಗ ಅದೇ ಹೇಳ್ತಾಯಿದ್ರು. ಪ್ರಮೋಷನ್ ಟೈಮಲ್ಲೆಲ್ಲ ಡಾಲಿ ಸರ್ನ ಮತ್ತು ಸುದೀಪ್ ಸರ್ನ ಕೇಳ್ತಾಯಿದ್ರು, ನೀವು ಕೋಟಿ ನೋಡಿದ್ದು ಯಾವಾಗ, ಈ ಕೋಟಿಲಿ ಎಷ್ಟು ಸೊನ್ನೆ ಇದೆಯಾ ಅಂತ ಎಲ್ಲ ಕೇಳ್ತಾಯಿದ್ರು. ನಾವು ಕೇಳ್ತಿದ್ದಾಗೆ ನಾವು ಹೇಳ್ಸ್ಕೊತಾ ಇದ್ವಿ, ಕೋಟಿಲಿ ಎಷ್ಟು ಸೊನ್ನೆ ಇದೆ, ಕೋಟಿಲಿ ಎಷ್ಟು ಎಲ್ಲೋದೆ ಅಂತ. ಸೊ ಎಲ್ಲೋ ಒಂದು ಕಡೆ ಆರ್ಟಿಸ್ಟ್ ಆದವ್ರಿಗೆ ಎಲ್ಲರಿಗೂ ಆ ಫೀಲ್ ಇದೆ. ದುಡ್ಡು ಮಾಡೋದಕ್ಕಿಂತ ಹೆಚ್ಚಾಗಿ ಆ ಹೆಸರು ಸಂಪಾದನೆ ಮಾಡಬೇಕು, ಆ ಕೋಟಿ ಜನ ನೆನೆಸ್ಕೊಬೇಕು. ಅದು ಆರ್ಟಿಸ್ಟ್ಗಳ ಆಸೆ. ಇಂದುವರೆಗೂ ನೀವು ತೊಗೊಂಡಿರೋ ಹೈಯೆಸ್ಟ್ ಸಂಭಾವನೆ ಎಷ್ಟು? ಅದೆಲ್ಲ ಹೇಳೋಕ್ಕಾಗಲ್ಲ. ಎಷ್ಟೋ ಒಂದು ಮಟ್ಟಿಗೆ ಈಸ್ಕೊಂಡಿದ್ದೀನಿ, ದೇವ್ರಂಥ ಮನುಷ್ಯರು ಕೊಟ್ಟಿದ್ದಾರೆ. ಇಲ್ಲ, ಆ್ಯಕ್ಚುಲಿ ನನಗೆ ಚೆನ್ನಾಗಿ ಪೇ ಮಾಡಿದ್ದಾರೆ. ಎಕ್ಸಾಂಪಲ್ ನಮ್ಮ ಶ್ರುತಿ ಮ್ಯಾಮೇ ಆಗಿರ್ಬೋದು. ನಾನು ಶ್ರುತಿ ಮ್ಯಾಮ್ ಹತ್ರ ಇದುವರೆಗೂ ನಾನು ಪೇಮೆಂಟ್ ಬಗ್ಗೆ ಯಾವತ್ತೂ ಮಾತಾಡಿಲ್ಲ. ಅವರು ಇದುವರೆಗೂ ನನಗೆ ಎಷ್ಟು ಕೊಡಬೇಕೋ ಕೊಟ್ಟಿದ್ದಾರೆ. ಆ್ಯಂಡ್ ಸಾಕು, ಅಷ್ಟೇ ತೃಪ್ತಿಲಿದ್ದೀವಿ. ಅಯ್ಯನೇ ಮನೆ ಅನ್ನುವಂಥದ್ದು ಹೇಳಿದ್ರು. ನನಗೆ ಖುಷಿ ಅವರು ಹೇಳಿದ್ರು, ಒಂಥರ ಡಿಫ್ರೆಂಟ್. ಮದುವೆ ಆದಮೇಲೆ ಹೆಣ್ಮಗಳು ಯಾವ ರೀತಿ ಕುಟುಂಬಸ್ಥರ ಜೊತೆ ಇರಬೇಕು ಅನ್ನುವಂಥದ್ದು. ಸೊ ನಿಮ್ಮ ಪಾತ್ರ ಯಾವ ರೀತಿ ಬರುತ್ತೆ? ಅದರಲ್ಲಿ ಏನು ವಿಲನ್ ಆಗ್ತೀರಾ ಅಥವಾ ಹೀರೋ ಆಗಿ ಕಂಟಿನ್ಯೂ ಆಗ್ತೀರಾ? ಆ್ಯಕ್ಚುಲಿ ಇಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಇಸ್ ಎ ವೆರಿ ಸೆಟಲ್ಡ್ ಗಾಯ್. ಅವನಿಗೆ ಮನೇಲಿ ಏನಾಗ್ತಿರುತ್ತೆ ಅನ್ನೋ ಐಡಿಯಾನೇ ಇರಲ್ಲ. ಏನಾದ್ರೂ ಇದಕ್ಕೆ ಏನು ಸೊಲ್ಯೂಷನ್ ಅನ್ನೋದೇ ಅವ್ನ ತಲೆಯಲ್ಲಿ ಓಡ್ತಾ ಇರಲ್ಲ. ಬಟ್ ಎಲ್ಲ ವಿಚಾರಗಳು ನೋಡ್ತಾ ಇರ್ತಾನೆ. ಆ್ಯಂಡ್ ಖುಷಿ ಆಬ್ವಿಯಸ್ಲಿ ಅವರು ಹೊರಗಿಂದ ಹೆಂಡ್ತಿಯಾಗಿ ಬಂದಿರೋರು. ಅವ್ರಿಗೆ ಇದೊಂಥರ ಈ ಮನೇಲಿ ನಡೆಯೋ ವಿಚಾರಗಳು ಅವ್ರಿಗೆ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು. ನಾವುಗಳು ಬಿಡಿ, ಮೊದಲಿಂದನೂ ಸೈಕೋ ಫ್ಯಾಮಿಲಿ. ಎಲ್ಲ ಕಡೆ ಹೇಳ್ತಾ ಇರ್ತೀವಿ, ಪ್ರತಿಯೊಬ್ಬ ಕ್ಯಾರೆಕ್ಟರು ಸೈಕೋ ಥರ ಆಡ್ತಾನೆ. ಸೊ ಅದನ್ನೆಲ್ಲ ನೋಡಿಕೊಂಡು ಅವರು ಹೆಂಗೆ ಈ ಮನೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದೇ ಈ ಒಂದು ಅಯ್ಯನ ಮನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ನನ್ನದು ಕ್ಯಾರೆಕ್ಟರ್ ಅದರಲ್ಲಿ ನೀವು ನೋಡಿದ್ರೇ ಗೊತ್ತಾಗೋದು. ನಾನು ಹೇಳೋದಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಆ ಸಸ್ಪೆನ್ಸ್ ಎಲ್ಲೂ ಬಿಟ್ಕೊಡಲ್ಲ. ಪ್ರತಿಯೊಂದು ಕ್ಯಾರೆಕ್ಟ್ರಲ್ಲೂ ಒಂದೊಂದು ಟ್ವಿಸ್ಟ್ ಇದೆ. ನಂದಾಗಿರ್ಬೋದು, ನಮ್ಮ ಅಣ್ಣ, ನಮ್ಮ ಹೆಂಡತಿ, ನಮ್ಮ ಅಮ್ಮ, ಎಲ್ಲರದು ಅಷ್ಟೇ. ಪ್ರತಿಯೊಂದು ಕ್ಯಾರೆಕ್ಟ್ರು ಸೈಕ್ ಥರ ಇದೆ. ಸೈಕ್ ಫ್ಯಾಮಿಲಿನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.